ಇವತ್ತು ಕರ್ನಾಟಕದಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಅಕ್ರಮಗಳ ತಾಣವಾಗಿ ಅಲ್ಲಿಯ ಪಿ ಡಿ ಒಗಳು ಒಂದು ರೀತಿಯಾಗಿ ರಾಜರಾಗಿ ಮೆರೀತಾ ಇದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾವ ಮಟ್ಟಕ್ಕೆ ಅಂದರೆ ಸರ್ಕಾರದ ಪ್ರತಿ ಯೋಜನೆಯಲ್ಲೂ ಒಂದು ಕಳ್ಳದಾರಿಗಳನ್ನ ಹುಡ್ಕೊಂಡು ಹಲವಾರು ಅಕ್ರಮಗಳನ್ನ ಮಾಡಿ ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನ ಮಾಡ್ಕೊಂಡು ಅವರು ಮೆರೀತಾ ಇದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯ ವಿಚಾರಗಳನ್ನು ಹಲವಾರು ಯೂಟ್ಯೂಬ್ ಚಾನಲ್ಸ್ಗಳು ಸ್ಪೆಷಲಿ ನಿತ್ಯ ನಿರಂತರ ತೋರಿಸ್ತಾನೆ ಇದೆ. ಆದರೂ ಸಹ ಸರ್ಕಾರವಾಗಲಿ ಅವರ ಮೇಲಿನ ಅಧಿಕಾರಿಗಳು ಡಿ ಸಿ ಆಗಿರ್ಬೋದು, ಎ ಡಿ ಸಿ ಆಗಿರ್ಬೋದು, ಅಥವಾ ಯಾರು ತಹಸೀಲ್ದಾರರಾಗಿರ್ಬೋದು, ಇ ಒಗಳಾಗಿರ್ಬೋದು, ಯಾರೊಬ್ಬರು ತಲೆಗೆಡಿಸ್ಕೊಳ್ಳಲ್ಲ. ಕೇವಲ ನೋಡ್ತಾರೆ, ಮರೆತು ಬಿಡ್ತಾರೆ. ಅವರ ಮಾತೃ ಇಲಾಖೆಯ ಮೇಲೆ ಒಂದಿಷ್ಟು ಆಪಾದನೆಗಳು ಬಂದಿದೆ, ಆ ಮಾತೃ ಇಲಾಖೆಯ ಮರ್ಯಾದೆ ಹೋಗ್ತಾ ಇದೆ ಅಂದರೂ ಸಹ ಯಾವುದೇ ತಲೆ ಕೆಡಿಸ್ಕೊಳ್ಳಲ್ಲ. ಬಿಂದಾಸಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಯಾಕಂದರೆ ಇವರೆಲ್ಲ ಒಂದೇ ದೋಣಿ ಪಯಣಿಗರು, ಅವ್ರಿಗೆಲ್ಲ ಗೊತ್ತು ಅದರಲ್ಲೆಲ್ಲ ಮಾಮೂಲಿ ಇವ್ರದ್ದು ಬರ್ತಾ ಇರುತ್ತೆ, ಇವರು ಕವರ್ ಆಗ್ತಾ ಇರುತ್ತೆ ಅಂತ. ಹಂಗಾಗಿ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ನಾರ್ಮಲ್ ಆಗಿ ಬರ್ತಾ ಇರ್ತಾ ಬಿಡ್ರಿ ಯೂಟ್ಯೂಬರ್ ಎಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ. ಆ ರೀತಿಯಾಗಿ ವಿಚಾರವಾಗಿ ಇವತ್ತು ನಮ್ಮ ತ್ರಿಬಲ್ ಜೆ ಅನ್ನೋ ಒಂದು ಕರ್ತರು ಕನಕಪುರದ ಒಂದು ಪಂಚಾಯಿತಿಗೆ ಹೋಗಿ ಅಲ್ಲಿ ಸಂಬಂಧಪಟ್ಟಂತಹ ಒಬ್ಬ ಪಿ ಡಿ ಒಗೆ ಎಲ್ಲಿದ್ದೀರಾ ಸ್ವಾಮಿ, ಎಲ್ಲಿದ್ದೀರಾ, ಏನು ಎತ್ತ, ನೀವು ಯಾಕೆ ಕಚೇರಿಗೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವಾಚ್ಯ ಶಬ್ದಗಳಿಂದ ಬೈತಾರೆ. ಇವನೊಬ್ಬ ಪಿ ಡಿ ಒ ಅಷ್ಟೇ, ಇವನು ಜನಸೇವೆ ಮಾಡೋಕ್ಕೆ ಬಂದಿರೋಂತಹ ಒಬ್ಬ ಪಿ ಡಿ ಒ. ಆದರೆ ಇವತ್ತು ಈ ಪಿ ಡಿ ಒ ಯಾವ ಮಟ್ಟಕ್ಕೆ ಮಾತಾಡ್ತಾನೆ ಅಂದರೆ ಸಿ ಎಂ ಸಿದ್ದರಾಮಯ್ಯನ ರೇಂಜಿಗೆ ಮಾತಾಡ್ತಾನೆ. ಆ ವಿಚಾರವಾಗಿ ಕುಮಾರ್ ಅವರು ಇವತ್ತು ಡಿ ಸಿ ರಾಮನಗರ ಡಿ ಸಿ ಅವರಿಗೆ ಅವರ ಪತ್ರದ ಮುಖೇನ ಅವರ ನೋವನ್ನು ಮತ್ತು ಅವ್ರಿಗೆ ಆದಂತಹ ಒಂದು ಮರ್ಯಾದೆ ಹೀನ ಕೆಲಸವನ್ನು ಕಂಪ್ಲೇಂಟ್ ಕೊಡೋದಕ್ಕೆ ಡಿ ಸಿ ಅವ್ರಿಗೆ ಬಂದಿದ್ರು. ಡಿ ಸಿ ಅವ್ರು ಸಿಕ್ಕಿಲ್ಲ, ಎ ಡಿ ಸಿ ಅವ್ರಿಗೆ ಗಮನಕ್ಕೆ ತಂದಿದ್ದೀರಾ. ಆ ವಿಚಾರವಾಗಿ ಮಾತಾಡ್ತಾ ಹೋಗೋಣ. ಕುಮಾರ್ ಅವರು ನಮಸ್ಕಾರ. ಏನು ಈ ಓವರ್ ಆಲ್ ಪ್ರಕರಣ? ಸರ್, ಓವರ್ ಆಲ್ ಏನು ಈ ಪ್ರಕರಣ ಅಂತಂದ್ರೆ, ನಾವು ಪಿಚ್ಚಂಕೆರೆಯಲ್ಲಿ ಒಂದು ಈ ಖಾತೆ ಸಂಬಂಧಪಟ್ಟಂಗೆ ಅವ್ಯವಹಾರ ಆಗಿರ್ತದೆ. ಏನ್ ಅವ್ಯವಹಾರ ಅಂತ ಅಂದ್ರೆ, ಈ ಖಾತೆ ಮಾಡೋ ಸಂದರ್ಭದಲ್ಲಿ ಆಜು ಬಾಜು ಅವ್ರಿಗೆ ಯಾವುದೇ ತರ ನೋಟಿಸ್ ಕೊಡ್ದೇನೆ, ಮೂಲತಃ ಖಾತೆ ಅವ್ರ ಹೆಸರಲ್ಲಿದ್ದೇನೆ, ಒಂದು ಸರ್ವೆ ನಂಬರ್ ಇರುವಂತ ಪಾಣಿಯನ್ನ ಈ ಖಾತೆ ಕೊಂಡಿಸಕ್ಕೆ ತಯಾರಿಸಿರ್ತಾರೆ. ಆ ಈ ಖಾತಾ ಮಾಡ್ಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ಒಂದು ನೋಟಿಸ್ ಇಶ್ಯೂ ಮಾಡ್ಬೇಕು, ಸರ್ವೆ ಸ್ಕೆಚ್ ಮಾಡಿಸ್ಬೇಕು. ಯಾವುದು ಕೂಡ ಮಾಡಲ್ಲ, ಏನೋ ಮಾಡ್ತಾನೆ. ಯಾರ್ದೋ ಹೆಸರು ಪಾಣಿ ಇರೋದನ್ನ ತಗೊಬಂದು 9/11 ಅಲ್ಲಿ ಇವರು ಈ ಖಾತನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಾದ್ಮೇಲೆ ಪಾಣಿ ಯಾರ ಹೆಸರು ಇರುತ್ತೆ, ಈ ಖಾತಾ ಯಾರ ಹೆಸರು ಕುಂಡಿರಿಸ್ತಾರೆ. ಜೊತೆಗೆ ಅಲ್ಲಿ ಈ ಖಾತಾ ಕುಂಡಿಸೋರ ಹೆಸರಿಗೆ, ಅವನ ಹೆರ್ತಿ ಹೆಸರಿಗೆ ಬಸವ ಕಲ್ಯಾಣ ಯೋಜನೆಯಲ್ಲಿ ಮನೆನೂ ಕೂಡ ಸಾಂಕ್ಷನ್ ಆಗುತ್ತೆ. ಆ ಮನೆ ಇನ್ನು ಫಿನಿಶಿಂಗ್ ಆಗ್ತಿರುವಂತ ಹಂತದಲ್ಲಿ 2 ಹಂತದಲ್ಲಿ ಫುಲ್ ಅಮೌಂಟ್ ರಿಲೀಸ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಇದನ್ನ ನಾವು ಪ್ರಶ್ನೆ ಮಾಡಬೇಕು, ಕೇಳಬೇಕು ಅಂತ ಅನ್ಬಿಟ್ಟು ಕೊಟ್ಕಾಳು ಪಂಚಾಯತಿಗೆ ಹೋಗ್ತೀವಿ. ಕೊಟ್ಕಾಳು ಪಂಚಾಯತಿಲಿ 10:50 ಆಗಿರುತ್ತೆ ಟೈಮು. 10:50 ಎಸ್ ಟಿ ಅಧಿಕಾರಿ ಮತ್ತೆ ಇಬ್ರು ಕಂಪ್ಯೂಟರ್ ಬಿಟ್ರೆ ಯಾರು ಕೂಡ ಕಚೇರಿ ಇರಲ್ಲ. ಎಸ್ ಟಿ ಅಧಿಕಾರಿನ ನಾವು ಪ್ರಶ್ನೆ ಮಾಡ್ತೀವಿ, ಸರ್ ಎಲ್ಲಿ ಪಿ ಡಿ ಅವರು ಇದರ ಖಾತೆ ಅವ್ಯವಹಾರ ಆಗಿದೆ, ಅದ್ರ ಬಗ್ಗೆ ಸಂಬಂಧಪಟ್ಟಾಗಿ ಕೇಳಬೇಕಾಗಿತ್ತು, ನಿಮ್ಗೆ ಏನಾರ ವಿಷಯ ಗೊತ್ತಾ ಅಂತ. ಸರ್ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಬಿಲ್ ಕಲೆಕ್ಟರ್ನು ಕೇಳ್ತೀವಿ, ಬಿಲ್ ಕಲೆಕ್ಟರ್ ಇನ್ನೂ ಬಂದಿಲ್ಲ ಸರ್ ಅಂತ ಹೇಳ್ತಾರೆ. ಪಿ ಡಿ ಅವರು ಎಲ್ಲಿ ಅಂತ ಕೇಳೋದಕ್ಕೆ ಪಿ ಡಿ ಅವರು ಇನ್ನೂ ಬಂದಿಲ್ಲ ಸರ್, ಚೀಲೂರು ಪಂಚಾಯತಿಗೆ ಅವ್ರು ನೇಮಕಗೊಂಡಿದ್ದಾರೆ, 2 ಕಡೆ ಪ್ರಭಾರ ಇದ್ದಾರೆ ಅಂತ ಹೇಳ್ತಾರೆ. ಅದೇ 2 ಕಡೆ ಪ್ರಭಾವ ಇದ್ದಾರೆ ಸರಿ ಅಂತ ಅನ್ಬಿಟ್ಟು ಅವ್ರ ಹತ್ರ ನಂಬರ್ ತಗೊಳ್ತೀವಿ. ನಂಬರ್ ತಗೊಂಡು ನಾವು ದೂರವಾಣಿ ಕರೆ ಮಾಡಿ ಅವ್ರ ಜೊತೆ ಮಾತಾಡ್ತೀವಿ. ಮಾತಾಡ್ಬೇಕಾದ್ರೆ ವ್ಯಕ್ತಿಗೆ ನಾವು ಯಾವ ರೀತಿ ನಡ್ಕೋಬೇಕು, ಸಾರ್ವಜನಿಕವಾಗಿ ಆ ತರ ನಡ್ಕೊಳ್ತೀವಿ, ಕೇಳ್ತೀವಿ. ಅದಾದ್ಮೇಲೆ ಯಾಕಂದ್ರೆ ನಮ್ಗೆ ಸ್ವಲ್ಪ ಡೌಟ್ ಇದೆ. ಯಾಕೆ ಅಂತಂದ್ರೆ ಆಲ್ರೆಡಿ ಅಲ್ಲಿರುವಂತ ಪಿ ಡಿ ಒ ರಂಗೇಗೌಡನಿಗೆ ಮೂಲತಃ ಬಂದು ಅರಗಡದೊಡ್ಡಿ ಗ್ರಾಮ ಪಂಚಾಯತಿ, ಆ ಅರಗಡಿ ಇರುವಂತ ಮೂಲತಃ ಗ್ರಾಮ ಪಂಚಾಯತಿ ಪಿ ಡಿ ಒ ತಗೊಬಂದು ಕೊಟ್ಕಾಳು ಮತ್ತೆ ಚೀಲೂರು ಪಂಚಾಯತಿಗೆ ಪ್ರಭಾರವಾಗಿ ನೇಮಕ ಮಾಡಿರ್ತಾರೆ. ಅದನ್ನ ನಾವೇನ್ ಮಾಡ್ತೀವಿ, ನಮ್ಗೆ ಆಲ್ರೆಡಿ ಲೆಟರ್ ಸಿಕ್ಕಿರ್ತದೆ. ಆ ಲೆಟರ್ ಸಿಕ್ಕಿರೋದನ್ನ ನಾವು ಅವ್ರ ಜೊತೆ ದೂರವಾಣಿ ಮುಖಾಂತರ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ, ಹೌದು ನಾನು ರಜಾ ಹಾಕಿದೀನಿ ಅಂತ ಹೇಳ್ತಾರೆ. ಸರ್ ಸಿ ಎಲ್ ಯಾರು ಕೊಟ್ಟಿದ್ದೀರಾ ಸರ್ ಅಂತ ಒಂದೇ ಒಂದು ಪದನ, ಸಿ ಎಲ್ ಅನ್ನೋ ಒಂದು ಪದನ ನಾವು ಕೇಳೋದಕ್ಕೆ ಆ ವ್ಯಕ್ತಿ ನನ್ನ ಜೊತೆಲಿ ನೀನ್ ಯಾವ ನನ್ನ ಪಂಚಾಯತಿ ಬಂದು ಕೇಳೋದಕ್ಕೆ, ನೀ ಪತ್ರಕರ್ತ ಅದನ್ನ ನನಗೇನಾಗಬೇಕು, ನನ್ನ ಪಂಚಾಯತಿಗೆ ಏನ್ ಬರ್ತೀಯ ನೀನ್ ಯಾವ ನನ್ನೂರ್ಗೆ ಬರೋದಕ್ಕೆ, ನಂದು ಪಂಚಾಯತಿ ಇದು ಅಂತ ಹೇಳೋ ತರ ಪತ್ರಕರ್ತರಿಗೆ ದುರ್ವರ್ತನೆ ತೋರಿಸಿ ನಿಂದಿಸಿ ಮಾತಾಡ್ತಾನೆ. ಹಾಗಾದ್ರೆ ನಮ್ಗೆ ಪತ್ರಕರ್ತರಿಗೆ ಈ ವ್ಯವಸ್ಥೆ ಆದ್ರೆ ಸಾರ್ವಜನಿಕರಿಗೆ ಇನ್ಯಾವ ರೀತಿ ಮಾತಾಡ್ಬೋದ ವ್ಯಕ್ತಿ? ಹಾಗಾಗಿ ಈ ಹಗರಣ ನಾವು ಡಿ ಸಿ ಅವರಿಗೆ ಮತ್ತೆ ಸಿಒ ಅವರಿಗೆ, ಇಒ ಅವರಿಗೆ ಕೊಡಬೇಕು ಅಂತ ಅನ್ಬಿಟ್ಟು ಇವತ್ತು ಕಚೇರಿಗೆ ಬಂದು ಡಿ ಸಿ ಕಚೇರಿಗೆ ಡಿ ಸಿ ಅವ್ರು ಸಿಕ್ಕಿಲ್ಲ, ಹಾಗೆ ಎ ಡಿ ಸಿ ಅವ್ರು ಕೊಡ್ತೀವಿ. ಮತ್ತೆ ಆಲ್ರೆಡಿ ಪಿ ಡಿ ಒ ಬಗ್ಗೆ ಇಒ ಅವ್ರಿಗೂ ಕೂಡ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಾಗಿದೆ. ಆದ್ರೆ ಇಒ ಅವ್ರು ಇವತ್ತವರೆಗೂ ಯಾವುದು ಕೂಡ ಅದಕ್ಕೆ ದೂರನ್ನ ಪರಿಗಣಿಸಿಲ್ಲ. ಮತ್ತೆ 5 ತಿಂಗಳಾಗಿದೆ ಅವ್ರಿಗೆ ಟ್ರಾನ್ಸ್ಫರ್ ಆಗಿ, ಇನ್ನು ಅರಗಡೋಡಿ ಪಂಚಾಯತಿಗೆ ಅವರು ಕಾರ್ಯನಿರ್ವಹಿಸಕ್ಕೆ ಲೆಟರ್ ಕೊಟ್ಟಿಲ್ಲ. ಆ ಪಂಚಾಯತಿಗೆ ಹೋಗಿ ತಮ್ಮ ಕಾರ್ಯವ್ಯಾಪ್ತಿನ ಶುರುನೇ ಮಾಡಿಲ್ಲ. ಆಗಿರುವಾಗ ಇಒ ಅವರು ಕೂಡ ಲೆಟರ್ ಮಾಡಿದ್ದಾರೆ. 3 ಪಂಚಾಯತಿಗೆ ಪಿ ಡಿ ಒ ಅಂತ,
ಮತ್ತೆ ಸಿಒ ಅವರು ಕೂಡ 3 ಪಂಚಾಯತಿಗೆ ಪಿಡಿಒ ಅಂತ ಹೇಳ್ತಾರೆ, 2 ಪಂಚಾಯತಿಗೆ ಪ್ರಭಾರ, 1 ಪಂಚಾಯತಿಗೆ ಮೂಲತಃ ಅಂತ. ಆದ್ರೆ 40 ಕಿಲೋಮೀಟರ್ ವ್ಯಾಪ್ತಿ ಇರುವಂತ ಪಂಚಾಯತಿಗಳಿಗೆ ಇವ್ರು ಯಾವ ರೀತಿ ಪಿಡಿಒ ಕೆಲಸ ನಿರ್ವಹಿಸ್ತಾರೆ ಪ್ರಭಾರನ? ಅಲ್ಲಿರೋ 1 ಪಂಚಾಯತಿ ಕೆಲಸವನ್ನೇ ನಿರ್ವಹಿಸಕ್ ಆಗ್ತಾ ಇಲ್ಲ. ಇನ್ನ 3 ಪಂಚಾಯತಿ ಕೊಟ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ? ಸಾರ್ವಜನಿಕರಿಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಇವರು? ಇದನ್ನ ನಾವು ಪ್ರಶ್ನೆ ಮಾಡಬಾರ್ದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಅಂದ್ರೆ ಇವ್ರ ಕಣ್ಣಿಗೆ ನಾವು ಏನಾರ ಇವ್ರ ಅಪ್ಪನ ಮನೆಗೆ ಹೋಗಿ ಕೇಳ್ತಾ ಇದೇವ? ನಾವು ಕೇಳ್ತಾ ಸರ್ಕಾರಿ ಕಚೇರಿ, ಸಾರ್ವಜನಿಕರ ಕಚೇರಿ, ಅಲ್ಲಿ ಪ್ರಶ್ನೆ ಮಾಡಕ್ಕೆ ನಮ್ಗೆ ಅಕ್ಕಿ ಹಾಕಿಲ್ಲ. ಅಂಬೇಡ್ಕರ್ ಕೊಟ್ಟಿರುವಂತ ಹಕ್ಕುಗಳ ಇವ್ರು ಕಿತ್ಕೊಳ್ತಾ ಇದಾರೆ. ಮಾಧ್ಯಮದವರಿಂದ ರೋಲ್ಕರ್ ತಿಳ್ಕೊಂಡಿದಾರ, ಮಾಧ್ಯಮ ಇವ್ರ ಮನೆ ಹಾಳುಗಳ ನಾವು. ಹಾಗಾಗಿ ಸರ್ಕಾರಿ ಅಧಿಕಾರಿ ರಂಗೇಗೌಡ ಏನ್ ಪಿಡಿಒ ಮಾತಾಡಿದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ವಜಾ ಮಾಡಿ, ಕೆಲಸದಿಂದ ವಜಾ ಮಾಡಿ ಅವನ ಕೆಲಸದಿಂದನೇ ತೆಗಿಬೇಕು. ಪತ್ರಕರ್ತರಿಗೆ ಹಾಗೆ ಅಂದಿರುವಂತ ಪದಗಳನ್ನ ಅವ್ನಿಗೆ ಕ್ಷಮೆ ಕೇಳಬೇಕು. ಸರ್, ಇವಾಗ ಸರ್ಕಾರದ ನಿಯಮದ ಅಡಿಯಲ್ಲಿ ಒಬ್ಬ ಪಿಡಿಒಗೆ 3 ಪಂಚಾಯತಿಗಳ ಅಧಿಕಾರ ಕೊಡ್ಬೋದಾ? ಸರ್, ಅದು ಅಧಿಕಾರ ಸರ್ಕಾರದ ಇದ್ರಲ್ಲಿ ಏನು ಸುತ್ತೋಲೆಗಳಿದೆ, 3 ಪಂಚಾಯತಿ ಕೊಡುವಂಗಿಲ್ಲ. ಹತ್ರ ಇದ್ರೆ ಆತರ ಏನು ಪಿಡಿಒಗಳು ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ನಿಯರೆಸ್ಟ್ ಇದ್ರೆ ಕೊಡಬಹುದು. 40 ಕಿಲೋಮೀಟರ್ ವ್ಯಾಪ್ತಿಗೆ ಯಾವುದೇ ಕಾರಣಕ್ಕೆ ಕೊಡಲ್ಲ. ಸಂಪೂರ್ಣವಾಗಿ ಕೊಡ್ಬೋದಾ? ಒಂದೆರಡು ದಿನ ಕೊಡಬಹುದು. ಸಂಪೂರ್ಣವಾಗಿ ಅಂತಂದ್ರೆ ಅದು ಮೇಲಧಿಕಾರಿಗಳು ಇಒ ಅವರು ಮತ್ತೆ ಸಿಒ ಅವರು ಅದನ್ನ ಗಮನ ಹರಿಸಬೇಕು, ಮತ್ತೆ ಅವ್ರ ಮೇಲೆ ನಿರ್ದಿಷ್ಟವಾದ ಕ್ರಮ ಕೈಗೊಳ್ಳಬೇಕು. ಆದ್ರೆ ಕೊಡುವಾಗಿಲ್ಲ 3 ಪಂಚಾಯತಿ. ಇವಾಗ ನಿಮ್ಮ ಪ್ರಕಾರ ರಂಗೇಗೌಡರು 3 ಪಂಚಾಯತಿನ ವಿಸಿಟ್ ಮಾಡ್ತಾ ಇದಾರ? ಸರ್, 3 ಪಂಚಾಯತಿ ಇಲ್ಲ ಸರ್, 2 ಪಂಚಾಯತಿ ಅಂತ ಹೇಳ್ತಾರೆ. 2 ಪಂಚಾಯತಿಲೂ ಕೂಡ ಕರೆಕ್ಟ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಮತ್ತೆ ಇಒ ಅವರೇ ಒಂದು ಲೆಟರ್ ಮಾಡಿದ್ದಾರೆ, ಏನಂತ ಅಂತಂದ್ರೆ 3 ದಿನ ಕೊಟ್ಕಾಳು, 3 ದಿನ ಚೀಲೂರು ಅಂತ ಹೇಳ್ತಾರೆ. ಆದ್ರೆ ಅರನೋಡಿಲಿ ಯಾವಾಗ ಮಾಡ್ತಾರೆ? ಅಲ್ಲಿ 6 ದಿನ ಮುಗಿದೋಯ್ತು, ಇನ್ನೊಂದ್ ದಿನ ಎಲ್ಲಿ ಹೌದು ಸರ್, ಒಂದು ತಿಂಗಳಲ್ಲಿ 2 ದಿನ ಗೌರ್ಮೆಂಟ್ ಸೆಕೆಂಡ್ ಸಾಟರ್ಡೆ ಬರುತ್ತೆ. ಅವ್ 2 ದಿನದಲ್ಲಿ ಎಲ್ಲಿ ಹೋಗ್ತಾರೆ? ಹಾಗಾಗಿ ಇಒ ಮತ್ತೆ ಸಿಒ ಅವರು ಕೂಡ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ತೀವಿ ಸರ್. ಸರ್, ಇವ್ರು ಮೂಲತಃ ಯಾವ ಮಾತೃ ಇಲಾಖೆನೇ ಹೌದು ಸರ್, ಮಾತೃ ಇಲಾಖೆ ಬಂದು ಪೊಲೀಸ್ ಇಲಾಖೆಲ್ಲೂ ಕೂಡ ಇವರು ಸಸ್ಪೆಂಡ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದೀವಿ. ಅದು ನಮಗೆ ಅದು ಗೊತ್ತಿಲ್ಲ. ಮತ್ತೆ ಇಲ್ಲಿ ಪಿಡಿಒ ಆಗಿ ನೇಮಕಗೊಂಡಿದ್ದಾರೆ, ಪಿಡಿಒ ಆದಾಗೂ ಕೂಡ ಸಸ್ಪೆಂಡ್ ಆಗಿದ್ದಾರೆ, ಅದನ್ನು ಕೇಳ್ಪಟ್ಟಿದೀವಿ. ಅದು ನಮ್ಮ ಹತ್ರ ಇನ್ನೂ ಮಾಹಿತಿ, ಅದನ್ನು ಕೂಡ ಕಲೆ ಆಗ್ತಾ ಇದೀವಿ. ಈಗ ಮೂಲತಃ ಯಾವ ಊರವರು ಸರ್ ಇವ್ರು ರಂಗೇಗೌಡರು? ಮೂಲತಃ ಅಲ್ಲೇ ನಿಯೇಶ್ ರಾಮನಗರ ಜಿಲ್ಲೆಯವರೇ, ರಾಮನಗರ ತಾಲೂಕವರೇ ಸರ್, ರಾಮನಗರ ಜಿಲ್ಲೆಯವರೇ, ಕನಕಪುರ ತಾಲೂಕಿನವರು. ಓಕೆ, ಇವ್ರಿಗೇನಾದ್ರು ರಾಜಕೀಯ ಪ್ರಭಾವ ಬಳಸ್ಕೊಂಡಿದ್ದಾರೆ? ಸರ್, ರಾಜಕೀಯ ಪ್ರಭಾವದಿಂದನೇ. ಯಾಕಂದ್ರೆ ಒಂದೇ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸಕ್ಕೆ ಈಗ ಆಲ್ರೆಡಿ ಅವ್ರ ಕೆಲಸ ಸೇರಿ ಕಮ್ಮಿ ಸುಮಾರು 15-18 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಅವ್ರ ಕೆಲಸ ಇಲ್ಲೇ ನಿರ್ವಹಿಸ್ತಾ ಇರೋದ್ರಿಂದ ರಾಜಕೀಯ ಪ್ರಭಾವದ ವ್ಯಕ್ತಿಗಳೇ ಇರ್ಬೋದು ಅಂತ ಹೇಳ್ಬೋದು ಸರ್. ಎಸ್, ಇದು ಆಕ್ಚುಲಿ ನೋಡಿ, ಯಾವುದೇ ಒಂದು ಗ್ರಾಮಗಳು ಉದ್ಧಾರ ಆಗಬೇಕು ಅಂದ್ರೆ ಅಲ್ಲಿಯ ಪಿಡಿಒಗಳು ಅತಿ ಅವಶ್ಯಕ ಆಗ್ತಾರೆ. ಯಾಕಂದ್ರೆ ಅವರು ಒಂದು ರೀತಿಯಾಗಿ ಅಲ್ಲಿ ಯೋಜನೆಗಳಾಗಿರ್ಬೋದು ಅಥವಾ ಪರಿವರ್ತನೆಗೆ ಅವರು ಮೂಲ ದಾರಿ ಆಗ್ತಾರೆ. ಆದ್ರೆ ದೌರ್ಭಾಗ್ಯ, ದುರಾದೃಷ್ಟ ಏನಪ್ಪಾ ಅಂದ್ರೆ ಯಾರು ಬದಲಾಯಿಸಬೇಕಾಗಿತ್ತೋ, ಯಾರು ಆ ಗ್ರಾಮಗಳನ್ನ ಹೆಚ್ಚಾಗಿ ನೋಡ್ಕೋಬೇಕಾಗಿತ್ತೋ ಅವರೇ ಇವತ್ತು ಅಕ್ರಮದ ಜಾಲದಲ್ಲಿ ತಗಲಾಕೊಂಡು ಸಂಬಂಧಪಟ್ಟಂತಹ ಒಂದು ರಾಜಕೀಯ ನಾಯಕರುಗಳ ಪ್ರಭಾವ ಬಳಸ್ಕೊಂಡು ಅಲ್ಲಿರುವಂತಹ ವ್ಯವಸ್ಥೆಗಳನ್ನ ಹಾಳು ಮಾಡ್ಕೊಂಡು ಈ ರೀತಿಯಾಗಿ ಸಾರ್ವಜನಿಕರಿಗಾಗಿರ್ಬೋದು, ಪತ್ರಕರ್ತರಿಗಾಗಿರ್ಬೋದು ಎಷ್ಟು ಕೆಟ್ಟದಾಗಿ ಮಾತಾಡ್ತಾನೆ ಅಂದ್ರೆ ಆ ಮನುಷ್ಯ ಏನೋ ಆ ಮನುಷ್ಯನ ಒಂದು ಆಸ್ತಿಗೆ ಈ ಕುಮಾರ್ ಅನ್ನೋರು ಹೋಗಿದಾರೇನೋ, ಆ ಮನುಷ್ಯನ ಏನೋ ಹರಾಸ್ಮೆಂಟ್ ಮಾಡ್ತಾ ಇದಾರೆ ಅನ್ನೋ ಮಟ್ಟಿಗೆ ಮಾತಾಡ್ತಾನೆ. ನೀನ್ ಯಾರ್ರೀ ನೀನ್ ಯಾರಪ್ಪ? ಫಸ್ಟ್ ನಿನಗೆ ಯಾರಪ್ಪ ಅಧಿಕಾರ ಕೊಟ್ಟಿರೋದು? ಇವರ ಜಸ್ಟ್ ಎ ಗೌರ್ಮೆಂಟ್ ಆಫೀಸರ್. ನೀವು ಒಂದು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳು ಒಂದು ಮೆದುಳಲ್ಲಿ ಇಟ್ಕೊಳ್ಳಿ, ನೀವು ಸರ್ವಿಸ್ ಮಾಡಕ್ ಬಂದಿದ್ದೀರಾ, ಪುಕ್ಸಟೆ ಅಲ್ಲ, ದುಡ್ಡು ತಗೊಂಡು ಸರ್ವಿಸ್ ಮಾಡಕ್ ಬಂದಿದ್ದೀರಾ. ಆ ಸರ್ವಿಸ್ನ ಕರೆಕ್ಟಾಗಿ ಮಾಡಿ. ನಿಮ್ಮ ಅಧಿಕಾರ, ನಿಮ್ಮ ರಾಜಕೀಯ ಪ್ರಭಾವಗಳು ಕಟ್ಟಿಟ್ಟು ಮನೇಲಿಟ್ಟು ಬನ್ನಿ. ನೀವು ಬಂದಿರೋದು ಸೇವೆ ಮಾಡೋದಕ್ಕೆ, ದಯವಿಟ್ಟು ಆ ಸೇವೆನ ಮಾಡಿ. ಅದು ಬಿಟ್ಟು ಈ ರೀತಿಯ ದುರ್ವರ್ತನೆಗಳು ಮಾಡೋದು, ನಿಮ್ಮ ಆಫೀಸ್ ಬಂದಿರೋರನ್ನ ಏಕವಚನದಲ್ಲಿ ಮಾತಾಡ್ಸೋದು. ನಿನ್ಗೆ ಯಾರೇ ಅಧಿಕಾರ ಕೊಟ್ಟಿರೋದು? ಸಂವಿಧಾನದಲ್ಲಿ ಇದೆಯಾ ನೀನು ಏಕವಚನದಲ್ಲಿ ಮಾತಾಡ್ಬೋದು ಅಂತ? ಯಾರು ನಿನಗೆ ಅಧಿಕಾರ ಕೊಟ್ಟಿರೋದು? ಯಾರು? ಹೆಂಗ್ ಮಾತಾಡ್ತೀಯ? ಒಬ್ಬ ಮಖಾಮುತಿ ನೋಡ್ಲಿದ್ದಂತ ಒಬ್ಬ ಮನುಷ್ಯನ ನೀನು ತಾನು ಬಾ ಬೋ ಎಲ್ಲ ಮಾತಾಡ್ತೀಯಲ್ಲ, ಯಾರು ನಿನ್ಗೆ ಅಧಿಕಾರ ಕೊಟ್ಟಿರೋದು? ಫಸ್ಟ್ ಆಫ್ ಆಲ್ ನಿನ್ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಕೊಟ್ಟಿರೋದೇ ತಪ್ಪು ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನ ಬ್ಯಾಕ್ಗ್ರೌಂಡ್ಸು, ನಿನ್ನ ಮಾತಿನ ವೈಖರಿ ನೋಡಿದ್ರೆ ನೀನು ಸೂಕ್ತ ಪೊಲೀಸ್ ಇಲಾಖೆಗೆ ಅಪ್ಪಿ ಪಿಡಿಒ ಆಗಿದೆಯಾ ಅಂತ ಕಾಣಿಸ್ತೀಯಾ? ನೀನು ನಿಜವಾಗ್ಲೂ ನಿನ್ನ ಆತ್ಮ ಸಾಕ್ಷಿನ ಒಮ್ಮೆ ಕೇಳ್ಕೊಂಡು ನೋಡು. ಈ ಮೂರು ಏನು ಪ್ರಭಾರ ತಗೊಂಡಿದೆಯಲ್ಲ, ಒಂದನ್ನು ಬಿಟ್ಟು 2 ಪ್ರಭಾರ, ಆ 2ರಲ್ಲೂ ನೀನು ಏನು ಕೆಲಸ ಮಾಡಿದೆ ಅಂತ ನಿನ್ನ ಆತ್ಮ ಸಾಕ್ಷಿನ ಕೇಳ್ಕೊ. ಅವಾಗ ನಿನಗೆ ಗ್ಯಾರಂಟಿ ಇದ್ರದ್ದು ಉತ್ತರ ಸಿಗುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಪಿಡಿಒಗಳು ಅಕ್ರಮ ಜಾಲಗಳಲ್ಲಿ ತಗಲಾಕೊಂಡು ಇಲ್ಲ ಸಲ್ಲದನ್ನ ಮಾಡಿ ಒಂದಿಷ್ಟು ವರದಿಗಳನ್ನ ನಾವು ನೋಡಿದ್ವಿ, ಕೇಳ್ಪಟ್ವಿ. ಒಬ್ಬೊಬ್ಬ ಪಿಡಿಒ 2 ಕೋಟಿ 3 ಕೋಟಿ 5 ಕೋಟಿ ಮನೆಗಳನ್ನ ಕಟ್ಟಿದಾರಂತೆ. ಹೆಂಗ್ರಿ ಸಾಧ್ಯ? ನರೇಗಾ ಯೋಜನೆಯಲ್ಲಿ ಕಟ್ಟಿದ್ರ? ಯಾವ ಯೋಜನೆಯಲ್ಲಿ ಕಟ್ಟಿದ್ರಿ? ಕೇವಲ 35ರಿಂದ 70 ಸಾವಿರ ರೂಪಾಯಿ ಒಳಗಡೆ ಸಂಬಳ ಪಡೆಯುವಂತ ಒಬ್ಬ ಪಿಡಿಒ 7 ಕೋಟಿ 5 ಕೋಟಿ 3 ಕೋಟಿ ಮನೆ ಕಟ್ತೀರಾ ಅಂದ್ರೆ ಎಲ್ಲಿಂದ ಬಂತು ಈ ಮೂಲ? ದಯವಿಟ್ಟು ಸಂಬಂಧಪಟ್ಟಂತಹ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲ ಕಡೆ ನೋಡ್ತಾ ಇದ್ದೀರಿ, ತಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದ್ದೀರಿ. ಉಪಲೋಕಾಯುಕ್ತರಿಗಳು
ದಯವಿಟ್ಟು ಈ ಪಿ ಡಿ ಒಗಳ ಮೇಲೆ ಒಂದಿಷ್ಟು ಗಮನ ಹರಿಸಿ. ಯಾಕಂದ್ರೆ ಮಿಕ್ಕಿ ಸೊಕ್ಕಲಿ ಮೆರೀತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಂಗಾಗಿ ಇವ್ರ ಮೇಲೆ ಕ್ರಮಗಳಾದ್ರೆ ಇವತ್ತು ಗ್ರಾಮ ನಿಜವಾಗ್ಲೂ ಉದ್ಧಾರ ಆಗುತ್ತೆ. ಗಾಂಧೀಜಿ ಹೇಳ್ದಂಗೆ ಒಂದು ಗ್ರಾಮವನ್ನ ಸ್ವರಾಜ್ಯ ಮಾಡಬೇಕು, ಗ್ರಾಮ ಉದ್ಧಾರ ಮಾಡಿದ್ರೆ ಭಾರತ ಉದ್ಧಾರ ಆಗೋದು ಅಂತ. ಆ ರೀತಿಯ ಕೆಲಸಗಳು ಎಲ್ಲೂ ಆಗ್ತಾ ಇಲ್ಲ. 80 ವರ್ಷಗಳ ಸ್ವತಂತ್ರ ಹತ್ತಿರದಲ್ಲಿದ್ದೀವಿ, ಆದರೂ ನಮ್ಮ ಗ್ರಾಮಗಳು ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಒದ್ದಾಡ್ತಾ ಇದೆ. ಅಲ್ಲಿಯ ಸಾರ್ವಜನಿಕರು ಆದಷ್ಟು ಬೇಗ ಇವೆಲ್ಲದಕ್ಕೂ ಪರಿಹಾರ ಸಿಗಬೇಕು ಅಂದ್ರೆ ಈ ಒಂದು ಪಿ ಡಿ ಒಗಳನ್ನ ಮಟ್ಟ ಹಾಕೋವರೆಗೂ ಯಾವುದೇ ರೀತಿಯಾದ ಸಾಧ್ಯತೆಗಳಿಲ್ಲ. ಮುಂದೆ ಏನೋ ಕುಮಾರ್ ಅವರು ಇದಕ್ಕೂ ದೊಡ್ಡ ಮಟ್ಟಕ್ಕೆ ನಾವು CMಗೂ ಕೊಡ್ತೀವಿ, CS ಗೂ ಕೊಡ್ತೀವಿ ಲೆಟರ್ನ, ಇದನ್ನ ದೆಲ್ಲಿಯ ಏನು ಪಂಚಾಯತ್ ರಾಜ್ ಏನು ಇಲಾಖೆ ಇದೆ ಅದಕ್ಕೂ ಸಹ ಲೆಟರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೊಡಬೇಕು, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇವ್ರು ಇನ್ನೂ ಮೆಕ್ಕಿ ಬೆಳೀತಾರೆ ಅಂತ ಕುಮಾರ್ ಅವರ ವಾದ. ಸರ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ರಿ ಇಲ್ಲಿಂದ? ಸರ್ ನೆಕ್ಸ್ಟ್ ಈಗ CO ಆಫೀಸ್ಗೆ ಹೋಗ್ತೀವಿ. ಓಕೆ, CO ಆಫೀಸಲ್ಲೂ ಕೂಡ ಅವರ CO ಅವರೇ ಇದ್ರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು ಅನ್ಕೊಂಡಿದೀವಿ. ಇಲ್ಲಿ ADC ಅವರು ನಮ್ಮ ಗಮನಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ CO ಅವ್ರನ್ನೇ ಪ್ರಶ್ನೆ ಮಾಡ್ತೀವಿ. ಮತ್ತೆ ಇದ್ರ ಜೊತೆ ಇನ್ನೊಂದು ವಿಷಯ ವಿಷಯ ಪಡ್ತೀವಿ ಅಂತಂದ್ರೆ, ಕನಕಪುರದಲ್ಲಿ ಆಲ್ರೆಡಿ 9 ಜನ PDOಗಳು 9 ರಿಂದ 10 ಜನ PDOಗಳು ಟ್ರಾನ್ಸ್ಫರ್ ಆಗಿದೆ, ವರ್ಗಾವಣೆ ಆಗಿದೆ. ಯಾರು ಕೂಡ ಇವತ್ತಿನವರೆಗೂ ಅವರ ವರ್ಗಾವಣೆ ಸ್ಥಳಕ್ಕೆ ನಿಯೋಜನೆಗೊಂಡಿಲ್ಲ. ಎಲ್ಲಿ ಕೆಲಸ ಮಾಡ್ತಾವ್ರೆ ಅಲ್ಲೇ ಇದ್ದಾರೆ 8 ಜನವೇ. CO ಅವ್ರಿಗೆ ಗೊತ್ತು, EO ಅವ್ರಿಗೆ ಗೊತ್ತು. ಯಾಕೆ EO ಅವರು ಮತ್ತೆ CO ಅವರು ಅವ್ರ ಮೇಲೆ ಪ್ರಭಾವ ಬೇರೆ ನಿಮ್ಮ ವರ್ಗಾವಣೆ ಆಗಿದೆ, ಅಲ್ಲಿ ಹೋಗಿ ಕೆಲಸ ನಿರ್ವಹಿಸಿ ಅಂತ ಇವತ್ತವರೆಗೂ ಯಾಕೆ ಅವ್ರು ಕೇಳ್ತಾ ಇಲ್ಲ? ಯಾವಾಗ ಆಗಿರೋದು ಆರ್ಡರ್? ಸರ್ ಆಲೆ 4ನೇ ತಾರೀಕು 8ನೇ ತಿಂಗಳು 2025 ಸಾಲಿನಲ್ಲಿ ವರ್ಗಾವಣೆ ಆಗಿಲ್ಲ. ಈ ರಂಗೇಗೌಡಂಗೆ ಆಲೆ 5 ತಿಂಗಳಾಗಿದೆ. 5 ತಿಂಗಳಿಂದ ಇವತ್ತವರೆಗೂ ಹೋಗಿಲ್ಲ. ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ರು ಹೋಗ್ಲಿ? ಇಲ್ಲ ಸರ್, ಅಲ್ಲಿ ಅರ್ಜಿನೇ ರಿಪೋರ್ಟ್ ಮಾಡ್ಕೊಂಡಿಲ್ಲ ಸರ್ ಇವತ್ತವರೆಗೂ. ಒಟ್ಟರೆ ಇವ್ರ ಮನ್ಸಿಗೆ ಬಂದಂಗೆ ಹೌದು ಸರ್. ಕಾನೂನು ಮತ್ತೆ ಇವರ ಒಂದು ಏನು ಇಲಾಖೆಯ ಒಂದು ಪತ್ರಕ್ಕೆ ಯಾವ್ದೋ ರೀತಿಯಾದ ಬೆಲೆ ಕೊಡ್ತಾ ಇಲ್ಲ ಇಲ್ಲ. ಸರ್, ಸರ್ಕಾರದ ಆದೇಶ ಏನಂದ್ರೆ ಅಧಿಕಾರಿಗಳಿಗೆ ಬರುವಂತ ಸರ್ಕಾರಿ ಆದೇಶಗಳು ಅವ್ರಿಗೆ ಪಾಲನೆ ಇಲ್ಲ. ಸಾರ್ವಜನಿಕರಿಗೆ ಮಾತ್ರ ತಿಳಿಸೋ ವಿಷಯ ಆದ್ರೆ ಸರ್ಕಾರಿ ಆದೇಶಗಳನ್ನ ಸರ್ಕಾರಿ ಆದೇಶ ಬೆಟ್ಟ ತೋರಿಸ್ತಾರೆ. ನೀವು ನೋಡ್ರಿ ಹಿಂಗ್ ಆಗಿದೆ, ನೀವು ಯಾರು ಬರದಂಗಿಲ್ಲ, 3 ಗಂಟೆಗೆ ಬರಬೇಕು, 2 ಗಂಟೆಗೆ ಬರಬೇಕು ಅಂತ ಆದೇಶ ತೋರಿಸ್ತಾರೆ. ಆದ್ರೆ ಸರ್ಕಾರಿ ಆದೇಶಗಳು ಇವ್ರಿಗೆ ಯಾಕೆ ಅನ್ವಯಿಸ್ತಾ ಇಲ್ಲ? ಸರ್ಕಾರಿ ಅಧಿಕಾರಿಗಳನ್ನು ದಿಮಾಕ ಇಲ್ಲ, ತಿಂತಾರೋದು ಅನ್ನ, ಸರ್ಕಾರಿ ದುಡ್ಡು ತಿಂತಾರೋದು ಅನ್ನದ ದಿಮಾಕು ನಿಮ್ಗೆ ಇರಬೇಕು ಅನಿಸ್ತದೆ. ಕೇಳಬೇಕು ಇವ್ರು ಮಾತಾಡ್ತಾ ಇರೋ ಪದಗಳ ನೋಡಿದ್ರೆ ಆ ರೀತಿನೇ ಅನಿಸುತ್ತೆ. ಯಾಕಂದ್ರೆ ಸಾರ್ವಜನಿಕ ತೆರಿಗೆ ಆ ರೀತಿ ಆಡಿಸ್ತಾ ಇದೆ. ಇಷ್ಟು ಹೇಳಿ ನಾವು ಮತ್ತೆ ಮುಗಿಸ್ತೀವಿ. ಈಗ CO ಅವ್ರನ್ನ ನಾವು ಭೇಟಿ ಮಾಡಕ್ ಹೋಗ್ತಾ ಇದೀವಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.